ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ ಹಾಗೂ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ಕನ್ನಡ ಪ್ರಥಮ ಭಾಷೆಯ ಬಹು ಆಯ್ಕೆಯ ಪ್ರಶ್ನೆಗಳಿವೆ ನೋಡಿ, ಅದನ್ನು ಉತ್ತರಿಸ್ತಾ ಇದ್ದೇನೆ. ಮೊದಲಿಗೆ ಮುಖ್ಯ ಪ್ರಶ್ನೆ ಒಂದನೆಯದ್ದು, ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಆಯ್ಕೆಗಳನ್ನು ಕೊಡಲಾಗಿದೆ. ಅವುಗಳಲ್ಲಿ ಹೆಚ್ಚು ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ. ಒಟ್ಟಿಗೆ 6 ಅಂಕಗಳಿವೆ, ಪ್ರತಿಯೊಂದಕ್ಕೂ 1 ಅಂಕಗಳು. 1ನೇ ಪ್ರಶ್ನೆ ನೋಡಿ, ವಧೂಪೇತ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ. ಉತ್ತರ ನೋಡ್ಕೊಳ್ಳಿ. ಎ ಗುಣಸಂಧಿ, ಬಿ ಎಣ್ಸಂಧಿ, ಸಿ ವೃದ್ಧಿ ಸಂಧಿ, ಡಿ ಸವರ್ಣದೀರ್ಘ ಸಂಧಿ. ಉತ್ತರ ಡಿ ಸವರ್ಣದೀರ್ಘ ಸಂಧಿ. 2ನೇ ಪ್ರಶ್ನೆ, ಒಂದು ಅಭಿಪ್ರಾಯದ ವಿವರಣೆಯ ಮುಂದೆ ತಿಳಿಸಿದಂತೆ ಇದೆ ಎಂದು ತೋರಿಸುವ ಸಂದರ್ಭದಲ್ಲಿ ಬಳಸುವ ಲೇಖನ ಚಿಹ್ನೆ. ಎ ಭಾವಸೂಚಕ ಚಿಹ್ನೆ, ಬಿ ವಿವರಣಾತ್ಮಕ ಚಿಹ್ನೆ, ಸಿ ಉದ್ಧರಣ ಚಿಹ್ನೆ, ಡಿ ವಾಕ್ಯವೇಷ್ಟನ ಚಿಹ್ನೆ. ಉತ್ತರ ಬಿ ವಿವರಣಾತ್ಮಕ ಚಿಹ್ನೆ. 3ನೇ ಪ್ರಶ್ನೆ, ಊರನ್ನು ಪದದಲ್ಲಿರುವ ವಿಭಕ್ತಿ ಇದು. ಎ ಚತುರ್ಥಿ, ಬಿ ತೃತೀಯ, ಸಿ ದ್ವಿತೀಯ, ಡಿ ಪ್ರಥಮ. ಉತ್ತರ ಸಿ ದ್ವಿತೀಯ. 4ನೇ ಪ್ರಶ್ನೆ, ಮಹಾಶಕ್ತನಾದ ದೇವರು ಸಮಸ್ತ ಲೋಕಗಳನ್ನು ಪ್ರೀತಿಯಿಂದ ಕಾಪಾಡುವನು. ಈ ವಾಕ್ಯವು ಎ ಸಾಮಾನ್ಯ ವಾಕ್ಯ, ಬಿ ಸಂಯೋಜಿತ ವಾಕ್ಯ, ಸಿ ಮಿಶ್ರವಾಕ್ಯ, ಡಿ ಸಂಭವನಾರ್ಥಕ ವಾಕ್ಯ. ಉತ್ತರ ಎ ಸಾಮಾನ್ಯ ವಾಕ್ಯ. 5ನೇ ಪ್ರಶ್ನೆ, ಗಮಕ ಸಮಾಸಕ್ಕೆ ಉದಾಹರಣೆ ಇದು. ಎ ನಡುರಾತ್ರಿ, ಬಿ ಹನುಮ ಭೀಮ ರಾಮರು, ಸಿ ನೇಯ್ದ ವಸ್ತ್ರ, ಡಿ ಮೋಸ ಮಾಡು. ಉತ್ತರ ಸಿ ನೇಯ್ದ ವಸ್ತ್ರ. 6ನೇ ಪ್ರಶ್ನೆ, ಸೊಗಸಾಗಿ ಪದವು ಅವ್ಯಯದ ಈ ಗುಂಪಿಗೆ ಸೇರಿದೆ. ಎ ಕ್ರಿಯಾರ್ಥಕಾವ್ಯಯ, ಬಿ ಸಾಮಾನ್ಯಾರ್ಥಕಾವ್ಯಯ, ಸಿ ಸಂಬಂಧಾರ್ಥಕಾವ್ಯಯ, ಡಿ ಅವಧಾರಣಾರ್ಥಕಾವ್ಯಯ. ಉತ್ತರ ಬಿ ಸಾಮಾನ್ಯಾರ್ಥಕಾವ್ಯಯ. ಈಗ 2ನೇ ಮುಖ್ಯ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ ಮೊದಲ 2 ಪದಗಳಿಗಿರುವ ಸಂಬಂಧದಂತೆ 3ನೆಯ ಪದಕ್ಕೆ ಸರಿಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ. ಒಟ್ಟು ಅಂಕಗಳು 4, ಪ್ರತಿಯೊಂದಕ್ಕೂ 1, ಒಟ್ಟಿಗೆ 4 ಪ್ರಶ್ನೆಗಳಿರ್ತವೆ. ಈಗ 7ನೇ ಪ್ರಶ್ನೆ, ಕನ್ನಡಿಗ ತದ್ಧಿತಾಂತ ನಾಮ, ಶಾಲೆಯ ತನಕ. ಉತ್ತರ ತದ್ಧಿತಾಂತವ್ಯಯ, ತದ್ಧಿತಾಂತಾವ್ಯಯ. 8ನೇದು, ಸಾಬೂನು ಪೋರ್ಚುಗೀಸ್, ಅಬಕಾರಿ ಡ್ಯಾಶ್. ಉತ್ತರ ಫಾರ್ಸಿ. 9ನೇದು, ಹಣತೆ ದೀಪ, ಹರಿಕಾರ ಡ್ಯಾಶ್. ಉತ್ತರ ಮುಂದಾಳು. 10ನೇ ಪ್ರಶ್ನೆ, ಗುರು ಮೂರಿರೆ ಮಗಣ, ಲಘು ಮೂರಿರೆ ಡ್ಯಾಶ್. ಉತ್ತರ ನಗಣ. 2ನೆಯ ಮಾದರಿ ಪ್ರಶ್ನೆ ಪತ್ರಿಕೆ. ಮುಖ್ಯ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಆಯ್ಕೆಗಳನ್ನು ಕೊಡಲಾಗಿದೆ. ಅವುಗಳಲ್ಲಿ ಹೆಚ್ಚು ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ. ಒಟ್ಟಿಗೆ 6 ಅಂಕಗಳಿವೆ. 1ನೇ ಪ್ರಶ್ನೆ, ಕೌರವನಿಂದ ಈ ಪದದಲ್ಲಿರುವ ವಿಭಕ್ತಿ. ಎ ಪ್ರಥಮ, ಬಿ ದ್ವಿತೀಯ, ಸಿ ತೃತೀಯ, ಡಿ ಚತುರ್ಥಿ. ಉತ್ತರ ಸಿ ತೃತೀಯ. 2ನೇ ಪ್ರಶ್ನೆ, ಕ್ರಿಯಾ ಸಮಾಸಕ್ಕೆ ಉದಾಹರಣೆಯಾದ ಪದವಿದು. ಎ ಕಡೆಗಣ್ಣು, ಬಿ ಮೆಲ್ವಾತು, ಸಿ ತಲೆನೋವು, ಡಿ ಸಾಕ್ಷಿ ಮಾಡಿ. ಉತ್ತರ ಡಿ ಸಾಕ್ಷಿ ಮಾಡಿ. 3ನೇ ಪ್ರಶ್ನೆ, ಅನೇಕ ಉಪವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾದಾಗ ಉಪವಾಕ್ಯಗಳು ಮುಗಿದಾಗೆಲ್ಲ ಈ ಚಿಹ್ನೆಯನ್ನು ಬಳಸಲಾಗುವುದು. ಎ ಅರ್ಧವಿರಾಮ, ಬಿ ಅಲ್ಪವಿರಾಮ, ಸಿ ಉದ್ಧರಣ, ಡಿ ವಿವರಣಾತ್ಮಕ. ಉತ್ತರ ಎ ಅರ್ಧವಿರಾಮ. 4ನೇ ಪ್ರಶ್ನೆ, ಓದು ಪದದ ಸಂಭವನಾರ್ಥಕ ರೂಪವಿದು. ಎ ಓದರು, ಬಿ ಓದಿಯಾರು, ಸಿ ಓದಲಿ, ಡಿ ಓದೋಣ. ಉತ್ತರ ಬಿ ಓದಿಯಾರು. ಈಗ 5ನೇ ಪ್ರಶ್ನೆ, ಪೋರ್ಚುಗೀಸ್ ಭಾಷೆಯಿಂದ ಕನ್ನಡಕ್ಕೆ ಬಂದಿರುವ ಪದ. ಎ ಸಾಬೂನು, ಬಿ ಜಮೀನು, ಸಿ ತಾಲೂಕು, ಡಿ ಸಲಾಮು. ಉತ್ತರ ಎ ಸಾಬೂನು. 6ನೆಯ ಪ್ರಶ್ನೆ, ನಿರೋಷ್ಠ್ಯ, ತಾಲವ್ಯ, ಏಕಾಕ್ಷಕ, ಮುರಜಬಂಧ ಇತ್ಯಾದಿ ಪ್ರಕಾರಗಳನ್ನು ಒಳಗೊಂಡ ಶಬ್ದಾಲಂಕಾರವಿದು. ಎ ವೃತ್ಯಾನುಪ್ರಾಸ, ಬಿ ಛೈಕಾನುಪ್ರಾಸ, ಸಿ ಯಮಕ,
ಡಿ ಚಿತ್ರಕವಿತ್ವ. ಉತ್ತರ ಡಿ ಚಿತ್ರಕವಿತ್ವ. ಈಗ ಎರಡನೆಯ ಮುಖ್ಯ ಪ್ರಶ್ನೆ. ಕೆಳಗಿನ ಪ್ರಶ್ನೆಗಳಿಗೆ ಮೊದಲ ಎರಡು ಪದಗಳಿಗೆ ಇರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸರಿಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ. ಒಟ್ಟಿಗೆ 4 ಅಂಕಗಳಿವೆ. 4 ಪ್ರಶ್ನೆಗಳಿರ್ತವೆ, ಒಂದೊಂದು ಅಂಕಗಳು. 7ನೇ ಪ್ರಶ್ನೆ. ನಂಬಿಕೆ ಕೃದಂತ ಭಾವನಾಮ. ನಿನಗಾಗಿ ಡ್ಯಾಶ್. ಉತ್ತರ ತದ್ಧಿತಾಂತಾವ್ಯಯ. 8ನೇ ಪ್ರಶ್ನೆ. ಹೌದು ಹೌದು, ಇದು ದ್ವಿರುಕ್ತಿ. ಹಾಲ್ಜೇನು ಡ್ಯಾಶ್. ಉತ್ತರ ಜೋಡು ನುಡಿ. 9ನೇ ಪ್ರಶ್ನೆ. ಪ್ರಸಾದ ಹಸಾದ. ವ್ಯಾಪಾರಿ ಡ್ಯಾಶ್. ಉತ್ತರ ಬೇಹಾರಿ. 10ನೇ ಪ್ರಶ್ನೆ. ಮುಕ್ತಕಂಠ ತೆರೆದ ಮನಸ್ಸು. ಸುಸಂಗತ ಡ್ಯಾಶ್. ಉತ್ತರ ಯೋಗ್ಯವಾದ. ವಿದ್ಯಾರ್ಥಿಗಳೇ ಗಮನಿಸಿ. ಈಗ ಇನ್ನೊಂದು ಮಾದರಿ ಪ್ರಶ್ನೆ ಪತ್ರಿಕೆ. ಮುಖ್ಯ ಪ್ರಶ್ನೆ 1ನೇದ್ದು. ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಆಯ್ಕೆಗಳನ್ನು ಕೊಡಲಾಗಿದೆ. ಅವುಗಳಲ್ಲಿ ಹೆಚ್ಚು ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ. ಒಟ್ಟಿಗೆ 6 ಅಂಕಗಳಿವೆ. 1ನೇದ್ದು. ಮಾಟ ಎಂಬುದು ಈ ವ್ಯಾಕರಣಾಂಶಕ್ಕೆ ಉದಾಹರಣೆ. ಉತ್ತರ ನೋಡ್ಕೊಳ್ಳಿ. ಎ ಕೃದಂತನಾಮ, ಬಿ ಕೃದಂತಾವ್ಯಯ, ಸಿ ತದ್ಧಿತಾಂತ, ಡಿ ಕೃದಂತ ಭಾವನಾಮ. ಉತ್ತರ ಡಿ ಕೃದಂತ ಭಾವನಾಮ. 2ನೇ ಪ್ರಶ್ನೆ. ಈ ಕೆಳಗಿನ ಪದಗಳಲ್ಲಿರುವ ತದ್ಭವ ಪದ. ಎ ತಪಸ್ವಿ, ಬಿ ಬೇಹಾರಿ, ಸಿ ವ್ಯಯ, ಡಿ ವಂದ್ಯ. ಉತ್ತರ ಬಿ ಬೇಹಾರಿ. 3ನೆಯ ಪ್ರಶ್ನೆ. ಮದೋನ್ಮತ್ತ ಈ ಪದದಲ್ಲಿ ನಡೆದಿರುವ ಸಂಧಿ ಕಾರ್ಯ. ಉತ್ತರ ನೋಡ್ಕೊಳ್ಳಿ. ಎ ಸವರ್ಣದೀರ್ಘ ಸಂಧಿ, ಬಿ ಗುಣಸಂಧಿ, ಸಿ ವೃದ್ಧಿ ಸಂಧಿ, ಡಿ ಎಣ್ಸಂಧಿ. ಉತ್ತರ ಬಿ ಗುಣಸಂಧಿ. ಈಗ 4ನೇ ಪ್ರಶ್ನೆ. ಸಪ್ತಸ್ವರಗಳು ಎಂಬುದು ಈ ಸಮಾಸಕ್ಕೆ ಸೇರಿದೆ. ಎ ಕ್ರಿಯಾ ಸಮಾಸ, ಬಿ ಗಮಕ ಸಮಾಸ, ಸಿ ದ್ವಂದ್ವ ಸಮಾಸ, ಡಿ ದ್ವಿಗು ಸಮಾಸ. ಉತ್ತರ ಡಿ ದ್ವಿಗು ಸಮಾಸ. 5ನೇ ಪ್ರಶ್ನೆ. ತಿನ್ನುತ್ತೇನೆ ಎಂಬುದು ಈ ಪುರುಷಾರ್ಥಕ ಸರ್ವನಾಮಕ್ಕೆ ಉದಾಹರಣೆಯಾಗಿದೆ. ಎ ಪ್ರಥಮ ಪುರುಷ, ಬಿ ಉತ್ತಮ ಪುರುಷ, ಸಿ ಮಧ್ಯಮ ಪುರುಷ, ಡಿ ಅನ್ಯ ಪುರುಷ. ಉತ್ತರ ಬಿ ಉತ್ತಮ ಪುರುಷ. 6ನೆಯ ಪ್ರಶ್ನೆ. ಭರತ ಕ್ಷೇತ್ರದೊಳ್ ಈ ಪದದಲ್ಲಿರುವ ವಿಭಕ್ತಿ. ಉತ್ತರ ನೋಡ್ಕೊಳ್ಳಿ. ಎ ದ್ವಿತೀಯ, ಬಿ ಪಂಚಮಿ, ಸಿ ಸಪ್ತಮಿ, ಡಿ ತೃತೀಯ. ಉತ್ತರ ಸಿ ಸಪ್ತಮಿ. 2ನೇ ಮುಖ್ಯ ಪ್ರಶ್ನೆ. ಕೆಳಗಿನ ಪ್ರಶ್ನೆಗಳಿಗೆ ಮೊದಲ 2 ಪದಗಳಿಗಿರುವ ಸಂಬಂಧದಂತೆ 3ನೆಯ ಪದಕ್ಕೆ ಸರಿಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ. ಒಟ್ಟಿಗೆ 4 ಅಂಕಗಳಿರ್ತವೆ. 7ನೇ ಪ್ರಶ್ನೆ ನೋಡ್ಕೊಳ್ಳಿ. ಈಗ ಪರ್ವತ ರೂಢನಾಮ. ವಿಜ್ಞಾನಿ ಡ್ಯಾಶ್. ಉತ್ತರ ಅನ್ವರ್ಥನಾಮ. 8ನೇ ಪ್ರಶ್ನೆ. ಅಂತಕಾತ್ಮಜ ಯುಧಿಷ್ಠಿರ. ದಿನಪಸುತ ಡ್ಯಾಶ್. ಉತ್ತರ ಸೂರ್ಯ. 9ನೇ ಪ್ರಶ್ನೆ. ಮೂವರು ಸಂಖ್ಯೇಯ ವಾಚಕ. ಹಲವು ಡ್ಯಾಶ್. ಉತ್ತರ ಪರಿಮಾಣ ವಾಚಕ. 10ನೇ ಪ್ರಶ್ನೆ. ಈಗ ಅಬಕಾರಿ ಫಾರ್ಸಿ ಪದ. ಅನಾನಸು ಡ್ಯಾಶ್. ಉತ್ತರ ಪೋರ್ಚುಗೀಸ್. ಈಗ ಇನ್ನೊಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಗಮನಿಸುವ ವಿದ್ಯಾರ್ಥಿಗಳೇ. 1ನೇದ್ದು. ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಆಯ್ಕೆಗಳನ್ನು ಕೊಡಲಾಗಿದೆ. ಅವುಗಳಲ್ಲಿ ಹೆಚ್ಚು ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ. 6 ಅಂಕಗಳ ಪ್ರಶ್ನೆಗಳಿದು. 1ನೇ ಪ್ರಶ್ನೆ ನೋಡಿ. ಇದು ತತ್ಪುರುಷ ಸಮಾಸಕ್ಕೆ ಉದಾಹರಣೆಯಾಗಿದೆ. ಉತ್ತರ ನೋಡ್ಕೊಳ್ಳಿ. ಎ ಇಮ್ಮಾವು, ಬಿ ಮುಕ್ಕಣ್ಣು, ಸಿ ಬೆಟ್ಟದಾವರೆ, ಡಿ ಸಪ್ತಸ್ವರ. ಉತ್ತರ ಸಿ ಬೆಟ್ಟದಾವರೆ. 2ನೇ ಪ್ರಶ್ನೆ. ಇವುಗಳಲ್ಲಿ ತದ್ಧಿತಾಂತ ಭಾವನಾಮಕ್ಕೆ ಉದಾಹರಣೆ. ಎ ಸಿರಿತನ, ಬಿ ಕನ್ನಡಿಗ, ಸಿ ನಿನಗಾಗಿ, ಡಿ ಬಳೆಗಾರ್ತಿ. ಉತ್ತರ ಎ ಸಿರಿತನ. 3ನೇ ಪ್ರಶ್ನೆ. 12ನೆಯ ಎಂಬುದು. ಎ ಪ್ರಶ್ನಾರ್ಥಕ, ಬಿ ಪುರುಷವಾಚಕ, ಸಿ ಸಂಖ್ಯೇಯ ವಾಚಕ, ಡಿ ಸಂಖ್ಯಾವಾಚಕ. ಉತ್ತರ ಸಿ ಸಂಖ್ಯೇಯ ವಾಚಕ. 4ನೇ ಪ್ರಶ್ನೆ. ವರ್ತಮಾನ ಕೃದಂತ ನಾಮಕ್ಕೆ ಈ ಪದವು ಉದಾಹರಣೆಯಾಗಿದೆ.
ಎ ಬರೆಯುವ, ಬಿ ವಿದ್ಯಾರ್ಥಕ, ಸಿ ನಿಷೇಧಾರ್ಥಕ, ಡಿ ಅಕರ್ಮಕ. ಉತ್ತರ ಎ ಬರೆಯುವ. 5ನೇ ಪ್ರಶ್ನೆ, ಇದು ಹಳಗನ್ನಡದ ಸಪ್ತಮಿ ವಿಭಕ್ತಿ ಪ್ರತ್ಯಯ. ಎ ಮ್, ಬಿ ಅಂ, ಸಿ ಒಳ್, ಡಿ ಅತ್ತಣಿಂ. ಉತ್ತರ ಸಿ ಒಳ್. 6ನೇ ಪ್ರಶ್ನೆ, ಇದು ಅನ್ವರ್ಥ ನಾಮಪದಕ್ಕೆ ಉದಾಹರಣೆಯಾಗಿದೆ. ಎ ವ್ಯಾಪಾರಿ, ಬಿ ಹುಡುಗ, ಸಿ ನದಿ, ಡಿ ಭೀಮ. ಉತ್ತರ ಎ ವ್ಯಾಪಾರಿ. ಈಗ 2ನೆಯ ಮುಖ್ಯ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ 3ನೆಯ ಪದಕ್ಕೆ ಸರಿಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ. ಒಟ್ಟಿಗೆ 4 ಅಂಕಗಳಿವೆ, ಒಂದೊಂದಕ್ಕೆ 1 ಅಂಕಗಳು. 7ನೇ ಪ್ರಶ್ನೆ ಈಗ, ದವಾಖಾನೆ ಫಾರ್ಸಿ, ತಂಬಾಕು ಡ್ಯಾಶ್. ಉತ್ತರ ತಂಬಾಕು ಪೋರ್ಚುಗೀಸ್. 8ನೇ ಪ್ರಶ್ನೆ, ತಿರೆ ಅಂದರೆ ಭೂಮಿ, ವನಧಿ ಡ್ಯಾಶ್. ಉತ್ತರ ವನಧಿ ಅಂದರೆ ಸಮುದ್ರ. 9ನೇ ಪ್ರಶ್ನೆ, ಜುಳು ಜುಳು ಅನುಕರಣಾವ್ಯಯ, ವನಧಿ ಸಮುದ್ರ. 9ನೇ ಪ್ರಶ್ನೆ, ಜುಳು ಜುಳು ಅನುಕರಣಾವ್ಯಯ, ತಟ್ಟನೆ ಡ್ಯಾಶ್. ಉತ್ತರ ತಟ್ಟನೆ ಸಾಮಾನ್ಯ ಅವ್ಯಯ. 10ನೇ ಪ್ರಶ್ನೆ, ಪಾದುಕ ಹಾವುಗೆ, ಅರ್ಕ ಡ್ಯಾಶ್. ಉತ್ತರ ಅರ್ಕ ಎಕ್ಕ. ಈಗ ಇನ್ನೊಂದು ಮಾದರಿ ಪ್ರಶ್ನೆ ಪತ್ರಿಕೆ. ಮೊದಲನೆಯ ಕ್ರಮ ಸಂಖ್ಯೆ ನೋಡಿಕೊಳ್ಳಿ. ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಆಯ್ಕೆಗಳನ್ನು ಕೊಡಲಾಗಿದೆ. ಅವುಗಳಲ್ಲಿ ಹೆಚ್ಚು ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ. ಒಟ್ಟಿಗೆ 6 ಅಂಕಗಳಿವೆ. 1ನೇ ಪ್ರಶ್ನೆ ನೋಡಿ, ಎಣ್ ಸಂಧಿಗೆ ಉದಾಹರಣೆಯಾಗಿರುವ ಪದ. ಎ ಪಿತ್ರಾರ್ಜಿತ, ಬಿ ಗುರೂಪದೇಶ, ಸಿ ಮೈದೋರು, ಡಿ ಷಣ್ಮುಖ. ಉತ್ತರ ಎ ಪಿತ್ರಾರ್ಜಿತ. 2ನೇ ಪ್ರಶ್ನೆ, ಹರ್ಷ, ಆಶ್ಚರ್ಯ, ಸಂತೋಷ, ವಿಷಾದ, ದುಃಖ ಮುಂತಾದ ಭಾವನೆಗಳನ್ನು ಸೂಚಿಸುವ ಪದಗಳ ಮುಂದೆ ಈ ಚಿಹ್ನೆಯನ್ನು ಬಳಸಲಾಗುವುದು. ಎ ವಾಕ್ಯವೇಷ್ಟನ, ಬಿ ಉದ್ಧರಣ, ಸಿ ಆವರಣ, ಡಿ ಭಾವಸೂಚಕ. ಉತ್ತರ ಡಿ ಭಾವಸೂಚಕ. 3ನೇ ಪ್ರಶ್ನೆ, ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳೊಡನೆ ಒಂದು ಪೂರ್ಣಾಭಿಪ್ರಾಯದ ವಾಕ್ಯವಾಗಿದ್ದರೆ ಅದು ಎ ಸಂಯೋಜಿತ ವಾಕ್ಯ, ಬಿ ಸಾಮಾನ್ಯ ವಾಕ್ಯ, ಸಿ ಪ್ರಶ್ನಾರ್ಥಕ ವಾಕ್ಯ, ಡಿ ಮಿಶ್ರವಾಕ್ಯ. ಉತ್ತರ ಎ ಸಂಯೋಜಿತ ವಾಕ್ಯ. 4ನೇ ಪ್ರಶ್ನೆ, ಜಾಣತನ ಎಂಬುದು ವ್ಯಾಕರಣಾಂಶದ ಈ ಗುಂಪಿಗೆ ಸೇರಿದೆ. ಎ ತದ್ಧಿತಾಂತಾವ್ಯಯ, ಬಿ ಕೃದಂತಾವ್ಯಯ, ಸಿ ತದ್ಧಿತಾಂತ ಭಾವನಾಮ, ಡಿ ಕೃದಂತ ಭಾವನಾಮ. ಉತ್ತರ ಸಿ ತದ್ಧಿತಾಂತ ಭಾವನಾಮ. 5ನೇ ಪ್ರಶ್ನೆ, ಪೂಜಾರಿ ಪದವು ನಾಮಪದದ ಈ ಗುಂಪಿಗೆ ಸೇರಿದೆ. ಎ ರೂಢನಾಮ, ಬಿ ಅನ್ವರ್ಥನಾಮ, ಸಿ ಅಂಕಿತನಾಮ, ಡಿ ಭಾವನಾಮ. ಉತ್ತರ ಬಿ ಅನ್ವರ್ಥನಾಮ. 6ನೇ ಪ್ರಶ್ನೆ, ನಿಷೇಧ ಕೃದಂತಕ್ಕೆ ಉದಾಹರಣೆಯಾಗಿರುವ ಪದ. ಎ ಮಾಡಿದ, ಬಿ ಮಾಟ, ಸಿ ಮಾಡಲು, ಡಿ ಓಡದ. ಉತ್ತರ ಡಿ ಓಡದ. ಈಗ 2ನೆಯ ಮುಖ್ಯ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ ಮೊದಲ 2 ಪದಗಳಿಗೆ ಇರುವ ಸಂಬಂಧದಂತೆ 3ನೆಯ ಪದಕ್ಕೆ ಸರಿಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ. 4 ಅಂಕಗಳಿವೆ. ಈಗ 7ನೇ ಪ್ರಶ್ನೆ ನೋಡ್ಕೊಳ್ಳಿ. ಅಬಕಾರಿ ಫಾರ್ಸಿ, ಅಮಾನತು ಡ್ಯಾಶ್. ಉತ್ತರ ಅರಬ್ಬಿ. 8ನೇದು, ಆಮರ ಗಮಕ ಸಮಾಸ, ಕರಿತುರಗರಥ ಡ್ಯಾಶ್. ಉತ್ತರ ದ್ವಂದ್ವ ಸಮಾಸ. 9ನೇ ಪ್ರಶ್ನೆ, ಮೇದಿನಿ ಭೂಮಿ, ಲುಬ್ಧತೆ ಡ್ಯಾಶ್. ಉತ್ತರ ದುರಾಸೆ. 10ನೇ ಪ್ರಶ್ನೆ, ಥಳ ಥಳ ಅನುಕರಣಾವ್ಯಯ, ಕಟ್ಟಕಡೆ ಡ್ಯಾಶ್. ಉತ್ತರ ದ್ವಿರುಕ್ತಿ. ಪ್ರೀತಿಯ ವಿದ್ಯಾರ್ಥಿಗಳೇ, ಈ ಮೊದಲೇ ನಾನು ಕೆಲವೊಂದು ಮಾದರಿ ಪ್ರಶ್ನೆ ಪತ್ರಿಕೆಗಳ ವಿಡಿಯೋಗಳನ್ನು ಹಾಕಿದ್ದೇನೆ. ಹಾಗೆ ಸಂಧಿ ಪ್ರಕರಣದ ಬಗ್ಗೆಯೂ ಕೂಡ ಒಂದು ವಿಡಿಯೋವನ್ನು ಹಾಕಿದ್ದೇನೆ. ಅದನ್ನು ಕೂಡ ನೋಡಿ ಹೇಗೆ ಉಂಟು ಅಂತ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸಿಗೂ
ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ಅವರೂ ಕೂಡ ಸದುಪಯೋಗಪಡಿಸಿಕೊಳ್ಳಿ. ಹಾಗೆ ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಇನ್ನೊಂದು ವಿಷಯದೊಂದಿಗೆ ನಿಮ್ಮೊಡನೆ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.